ಕೆಪಿಎಸ್ಸಿಯಲ್ಲಿ ಭ್ರಷ್ಟಾಚಾರ ಸಿಡಿದೆದ್ದ ಕರವೇ ನಾರಾಯಣಗೌಡ. ಓಕೆ, ಬನ್ನಿ ನೋಡೋಣ. ಕೆಪಿಎಸ್ಸಿಯಲ್ಲಿ ನಡೆದಂಥ ಈ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಬ್ಬರು ಕೂಡ ಸಿಡಿದೇಳಬೇಕಾಗಿದೆ. ಏನು ಅನ್ಯಾಯದ ವಿರುದ್ಧ ಬಹಳ ದೊಡ್ಡ ಮಟ್ಟದಲ್ಲಿ ಧ್ವನಿ ಹೇಳ್ತಾ ಇದೆ. ಇತ್ತೀಚೆಗೆ ಒಂದು ದೇಶದಲ್ಲಿ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿಯಾಗ್ತಾ ಇದೆ ಅನ್ನುವ ನಿಟ್ಟಿನಲ್ಲೇ ಈಗ ಇಂತಹ ಹೋರಾಟಗಳು ನಡೀತಾ ಇದ್ದಾಗ ನಿಜಕ್ಕೂ ಹೌದು ಇಂಥದ್ದಾಗಬೇಕು ಅಂತ ಅನಿಸುತ್ತೆ. ಎಲ್ಲರೂ ಕೂಡ ಅನ್ಯಾಯವನ್ನು ಖಂಡಿಸಬೇಕು, ಎಲ್ಲ ಅಕ್ರಮಗಳ ಕುರಿತು ಸಮಗ್ರ ತನಿಖೆ ಮಾಡಬೇಕು ಅಂಥೇಳಿ ಕರವೇ ಈಗ ಒತ್ತಾಯ ಮಾಡ್ತಾ ಇದೆ. ನ್ಯಾಯಸಮ್ಮತ ತನಿಖೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಆಗ್ರಹಿಸ್ತಾ ಇದೆ. ಈಗಾಗಲೇ ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅಮಾನತು ಮಾಡಲಾಗಿದೆ. ಆದರೆ ಇದು ಯಾರಿಗೂ ನೆಕ್ಸ್ಟ್ ರಿಪೀಟ್ ಆಗಬಾರ್ದು. ಯಾವುದೇ ಇಲಾಖೆಯಲ್ಲೂ ಕೂಡ ಇಂಥ ಪ್ರಕರಣಗಳು ಮುಂದುವರಿಬಾರ್ದು. ಹೈಕೋರ್ಟ್ನಲ್ಲಿ ಸಿಬಿಐ ತನಿಖೆಗೆ ಸಂಬಂಧಿಸಿದ ಅರ್ಜಿ ವಿಚಾರಣೆ ಅಷ್ಟೇ ಸಾಕಾಗಲ್ಲ ಅಂಥೇಳಿ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ನಾರಾಯಣಗೌಡರು ಹೇಳಿದ್ದಾರೆ. ಸರಿಯಾದ ತನಿಖೆ ನಡೆದು ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಕೆಪಿಎಸ್ಸಿಯಲ್ಲಿ ನಡೆದ ಅಕ್ರಮಗಳ ಕುರಿತು ಸಿಬಿಐ ತನಿಖೆ ನಡೆಸಲೇಬೇಕು, ಕಡ್ಡಾಯ. ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ ಕರವೇ ನಾರಾಯಣಗೌಡ. ನೋಡಿ, ಒಂದು ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿದಾಗ ಬರೀ ಆ ಇಲಾಖೆಗೆ ಮಾತ್ರ ಸಂಬಂಧಿಸಿದ್ದಲ್ಲ, ಇದು ಇಡೀ ಕರ್ನಾಟಕಕ್ಕೆ ಸಂಬಂಧಿಸಿದಂಥ ಸುದ್ದಿ ಆಗ್ತಾ ಇದೆ. ಯಾಕೆ ನೋಡ್ರಿ, ಬರೀ ಅದರಲ್ಲಿ ಆ ಸ್ಪರ್ಧೆಯಲ್ಲಿ ನಾವೆಲ್ಲ ಇರದೇ ಇರಬಹುದು, ಆದರೆ ಎಷ್ಟೋ ಜನರ ಭವಿಷ್ಯ ಅಡಗಿದೆ, ಎಷ್ಟೋ ಜನರ ಕನಸಿದೆ ಅಲ್ವಾ? ಈ ಬದುಕಿಗೆ ಒಂದು ಸಾರ್ಥಕತೆ ಬೇಡವೇನ್ರಿ? ಇರೋಷ್ಟು ದಿವಸಗಳ ಕಾಲ ಆರಾಮಾಗಿದ್ದು ಹೋಗೋಣ ಅಂತ ಹೇಳಿದ್ರೆ ಬರೀ ಹೋರಾಟಗಳನ್ನ ಸವಾಲುಗಳನ್ನು ಎದುರಿಸ್ಕೊಂಡೇ ಇರಬೇಕಾ ಅನ್ನುವ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಬೇಕಾದಂಥ ದಿನಗಳ ಹತ್ರ ಬರ್ತಾ ಇದ್ದಾವೆ ಅಂತ ನನಗನ್ನಿಸ್ತಾ ಇದೆ ಸದ್ಯದ ಈ ಎಲ್ಲ ಸಮಾಚಾರವನ್ನು ಗಮನಿಸೋದಾದರೆ. ಎಸ್, ಲೆಟ್ಸ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಅಪ್ಡೇಟ್. ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಹಣದ ಅವ್ಯವಹಾರ ನಡೆದಿದೆ. ಹಣದ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಆರೋಪ ಇಲ್ಲಿ ವ್ಯಕ್ತವಾಗಿದೆ. ಮಧ್ಯವರ್ತಿಗಳ ಮೂಲಕ ಉದ್ಯೋಗ ಮಾರಾಟ ಆಗಿದೆ ಅನ್ನುವ ಆರೋಪ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇದೆ. ಎಸ್, ಪಶುವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಹಣದ ವ್ಯವಹಾರ ಆರೋಪ, ಮಧ್ಯವರ್ತಿಗಳ ಮೂಲಕ ಉದ್ಯೋಗ ಮಾರಾಟ ಎಂಬ ಆರೋಪ ಕೂಗು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಸಮಗ್ರ ತನಿಖೆಯ ಮೂಲಕವೇ ಸತ್ಯಾಸತ್ಯತೆ ತಿಳಿಬೇಕು. ಶಿವಶಂಕರಪ್ಪ ಸಾಹುಕಾರ್ ಅವರ ಅಧ್ಯಕ್ಷತೆಯಲ್ಲಿ ಸಾವಿರಾರು ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿದೆ. ಹುದ್ದೆ ಮಾರಿಕೊಂಡ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳಿಗೆ ನ್ಯಾಯ ದೊರೆಯಲಿಲ್ಲ, ಸಿಕ್ಕಿಲ್ಲ, ಅನ್ಯಾಯ ಆಗಿದೆ, ಮೋಸ ಆಗಿದೆ. ನಾವು ಪ್ರತಿಭಟನೆ ಮಾಡಿದರೂ ಕೂಡ ಶಾಶ್ವತ ಪರಿಹಾರ ದೊರಕಲಿಲ್ಲ. ಎಲ್ಲ ಆಯಾಮಗಳ ಬಗ್ಗೆ ಸ್ವತಂತ್ರ ತನಿಖೆ ನಡೆಯಲೇಬೇಕು. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು, ಅಭ್ಯರ್ಥಿಗಳಿಗೆ ನ್ಯಾಯ ಸಿಗಲೇಬೇಕು. ಹೌದು, ಒಕ್ಕೊರಲ ಮನವಿ. ಹೀಗಾಗಿ ಸಿಬಿಐ ತನಿಖೆ ಆಗಬೇಕು ಅಂತ ಕರವೇ ನಾರಾಯಣಗೌಡರು ಆಗ್ರಹಿಸ್ತಾ ಇದ್ದಾರೆ. ಪಶುವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಹಣದ ವ್ಯವಹಾರ ಆರೋಪ ಅಂದರೆ ಅವ್ಯವಹಾರ ಆಗಿದೆ. ಅವ್ಯವಹಾರ ಅನ್ನೋಕ್ಕಿಂತ ಹೆಚ್ಚಾಗಿ ವ್ಯವಹಾರವೇ ಬರಬಾರ್ದಲ್ಲಿ, ಎಲ್ಲ ಪಾರದರ್ಶಕವಾಗಿ ಏನು ನಡೆಯಲ್ಲ ಅನ್ನೋದಕ್ಕೆ ಈ ಪ್ರಕರಣಗಳು, ಈ ಸುದ್ದಿ ಸಮಾಚಾರಗಳು ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತವೆ. ಎಸ್, ಸಿಬಿಐ ತನಿಖೆಗೆ ಕರವೇ ಯಾಕೆ ಹಕ್ಕೊತ್ತಾಯ ಮಾಡ್ತಾ ಇದೆ? ಕೆಪಿಎಸ್ಸಿಯಲ್ಲಿನ ಅಕ್ರಮ ಕುರಿತು ಸಿಬಿಐ ತನಿಖೆಗೆ ಶಿಫಾರಸು ಮಾಡಬೇಕು. ಆಮೇಲೆ ಈ ಶಿವಶಂಕರಪ್ಪ ಸಾಹುಕಾರ್ ಅವರ ಅವಧಿಯ ನೇಮಕಾತಿಗಳನ್ನು ಸಮಗ್ರವಾಗಿ ಪರಿಶೀಲನೆ ಮಾಡಲೇಬೇಕು. ದೇ ಹ್ಯಾವ್ ಟು ಲುಕ್ ಇನ್ ಟು ಇಟ್. ಅಷ್ಟೇ ಅಲ್ಲ, ವಿದ್ಯಾರ್ಥಿಗಳಿಗೆ ಆಗಿರುವಂಥ ಈ ಅನ್ಯಾಯದ ಕುರಿತು ತನಿಖೆ ನಡೆಸಲೇಬೇಕು. ಇನ್ನು ಪ್ರತ್ಯೇಕ ನ್ಯಾಯಾಂಗ ಅಥವಾ ಉನ್ನತ ಮಟ್ಟದ ತನಿಖೆ ನಡೆಸದೆ ಹೋದರೆ ಚೆನ್ನಾಗಿರಲ್ಲ, ನಡೆಸಿದರೆ ತುಂಬ ಒಳ್ಳೆಯದು, ನಡೆಸಬೇಕು. ಇದು ಮ್ಯಾಂಡೇಟ್ರಿ. ಅಕ್ರಮ ಏನಾದರೂ ಸಾಬೀತಾದರೆ ಸಂಬಂಧಪಟ್ಟಂಥ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಲೇಬೇಕು. ಯಾವುದೇ ಮೀಡಿಯೇಟರ್ ಇರಲಿ, ಮಧ್ಯವರ್ತಿಗಳು ಮತ್ತು ಇತರರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲೇಬೇಕು. ಕಾನೂನು ಇರೋದು ಸುಮ್ಮನೆ ಹೆಸರಿಗೆ ಆಗಬಾರ್ದು, ಕ್ರಮ ಕೈಗೊಳ್ಳಬೇಕು. ಅದರ ಚಾಟಿ ಏಟು ಇವರಿಗೆ ಸಿಗಬೇಕು, ಆ ಬಿಸಿ ಗೊತ್ತಾಗಬೇಕು. ತಪ್ಪು ಕಂಡು ಬಂದಂಥ ನೇಮಕಾತಿಗಳನ್ನು ಮರುಪರಿಶೀಲನೆ ಮಾಡಬೇಕು. ಹಾಗಾಗಿ ಮರುಪರಿಶೀಲನೆ ಮಾಡಿ ಅದಕ್ಕೆ ನ್ಯಾಯ ಸಿಗಲೇಬೇಕು, ನ್ಯಾಯ ಒದಗಿಸಲೇಬೇಕು. ಕೆಪಿಎಸ್ಸಿಯಲ್ಲಿ ಶಾಶ್ವತ ಸುಧಾರಣಾ ಕ್ರಮಗಳನ್ನು ಜಾರಿಗೊಳಿಸಬೇಕು. ಜಾರಿಗೊಳಿಸದೆ ಹೋದರೆ ಮತ್ತೆ ನಾವು ಉಗ್ರ ಹೋರಾಟವನ್ನು ಮಾಡಬೇಕಾಗತ್ತೆ ಅನ್ನುವ ಒಂದು ಮೆಸೇಜ್ನ ಇಲ್ಲಿ ಕರವೇ ನಾರಾಯಣಗೌಡರು ಕೊಡ್ತಾ ಇದ್ದಾರೆ. ನಿಜ ರೀ, ಬರೀ ಕರ್ನಾಟಕ ಅಂತ ಹೇಳಿದ ತಕ್ಷಣ ಬರೀ ನಾವು ಭಾಷೆಗೆ ಸಂಬಂಧಿಸಿದಂಥದ್ದಲ್ಲ ಇದು. ಭಾಷೆ ನಮ್ಮ ಅಸ್ಮಿತೆ, ಅದರ ಜೊತೆಗೆ ನಮ್ಮ ಕನ್ನಡಿಗರಿಗೆ
ನಮ್ಮ ಜನರಿಗೆ, ನಮ್ಮ ಅಣ್ಣ ತಮ್ಮಂದ್ರಿಗೆ, ನಮ್ಮ ಅಕ್ಕ ತಂಗಿಯರಿಗೆ, ನಮ್ಮ ತಾಯಂದ್ರಿಗೆ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿದಾಗ ನಾವು ಎದ್ದು ನಿಲ್ಬಾರ್ದಾ? ನಮ್ಮ ಧ್ವನಿ ಇಲ್ವಾ? ಇಂತಹ ಪ್ರಶ್ನೆಯನ್ನು ಮಾಡಬೇಕಾಗಿದೆ. ಹಾಗಾಗಿ ಅಧಿಕಾರದಲ್ಲಿ ಯಾರೇ ಇದ್ದರೂ ಕೂಡ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡ್ರೆ ಅವ್ರ ಹೆಡೆಮುರಿ ಕಟ್ಟಲೇಬೇಕು ಅನ್ನುವ ಒಂದು ನೇರ ಸಂದೇಶ ಈ ಸುದ್ದಿಯಲ್ಲಿದೆ.